ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನೆಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋನಲ್ಲಿ ನೀವು ನೋಡ್ಬೋದು ನನ್ನ ಪಾರ್ಟ್ 2 ಆಫ್ ಮೈ ಬ್ಯಾಗ್ ಕಲೆಕ್ಷನ್ಸ್. ಎಸ್, ಐ ಹ್ಯಾಡ್ ಟು ಮೇಕ್ ಒನ್ ಮೋರ್ ಪಾರ್ಟ್ ಬಿಕಾಸ್ ಐ ಹ್ಯಾವ್ ಟೂ ಮೆನಿ ಬ್ಯಾಗ್ಸ್. Let's start from the most favorite bag. So this is Gucci Marmont. It's called Gucci Marmont, and ಇದನ್ನ ನಾನು 2021 ಅಲ್ಲಿ ತಗೊಂಡಿದ್ದು. And this is a small sling bag that has this logo GG on it, and it is so colorful. ನಾನು ಇದನ್ನ ಸಿಕ್ಕಾಪಟ್ಟೆ ಯೂಸ್ ಮಾಡಿದ್ದೀನಿ. ಲೈಕ್ ತುಂಬಾ ಕಡೆ ತುಂಬಾ ಸಲಿ ಇದನ್ನ ಮೇ ಬಿ ಇದು ಫಸ್ಟ್ ಬ್ಯಾಗ್ ನಾನು ತಗೊಂಡಿದ ತಕ್ಷಣ ಯೂಸ್ ಮಾಡಿದ್ದು, ಬಿಕಾಸ್ ಐ ಯೂಶಲಿ ಡೋಂಟ್ ಟೇಕ್ ಬ್ಯಾಗ್ಸ್ ಅಂಡ್ ಯೂಸ್ ಇಟ್ ಇಮಿಡಿಯೇಟ್ಲಿ. ಹಂಗೆ ಇಟ್ಬಿಟ್ಟು ಯಾವ್ದಾರ ಒಳ್ಳೆ ಅಕೇಶನ್ಗೆ ಅಂತ ತಗೊಂಡ್ ಹೋಗಿರ್ತೀನಿ, ಅಥವಾ ಆ ಡ್ರೆಸ್ ಮ್ಯಾಚ್ ಆಗ್ಬೇಕು ಅಂತ ತಗೊಂಡ್ ಹೋಗಿರ್ತೀನಿ. ಬಟ್ ದಿಸ್ ಇಸ್ ನಥಿಂಗ್ ಲೈಕ್ ದಟ್. ಐ ಕ್ಯಾರಿ ಇಟ್ ಎವ್ರಿವೇರ್. ಅದಕ್ಕೆ ಈಗ ಸ್ವಲ್ಪ ಬೇಜಾರಾಗಿದೆ, ತೆಗ್ದಿಟ್ಬಿಟ್ಟಿದ್ದೀನಿ ಒಳಗಡೆ, ಸೊ ದಟ್ ಐ ಕ್ಯಾನ್ ಯೂಸ್ ಮೈ ಅದರ್ ಬ್ಯಾಗ್ಸ್. ಯಾಕಂದ್ರೆ ಕ್ಯಾರೆಕ್ಟರ್ ಹೆಂಗೆ ಬೇಸಿಕಲಿ ಅಂತ ಅಂದ್ರೆ, ನಂಗೊಂದು ಇಷ್ಟ ಆಯ್ತಾ, ಲೈಕ್ ಅದು ತುಂಬಾ ಇಷ್ಟ ಆಯ್ತಾ, ಅದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಐ ಮೀನ್ ಎಲ್ಲರೂ ಹಂಗೆ ಇರ್ತೀರಾ, ಬಟ್ ಸ್ಟಿಲ್ ಬೇರೆದು ನನ್ಗೆ ಇಷ್ಟ ಆಗಿರೋದು ಇರುತ್ತೆ, ಬಟ್ ಐ ಡೋಂಟ್ ಯೂಸ್ ಇಟ್ ಮಚ್. ದೇರ್ ಆರ್ ಟೂ ಮೇನ್ ರೀಸನ್ಸ್ ಆಫ್ ದಟ್. ಒಂದು, ಯಾರಪ್ಪ ಅದನ್ನ ಒಳಗಿಂದ ತೆಗೆದು ಯೂಸ್ ಮಾಡ್ತಾರೆ ಅಂತ ಒಂದು. ಇನ್ನೊಂದು ಏನಪ್ಪಾ ಅಂದ್ರೆ, ಒಳಗಡೆ ಒಂದ್ ಬ್ಯಾಗ್ ನಲ್ಲಿ ಎಲ್ಲಾ ಥಿಂಗ್ಸ್ ಎಲ್ಲ ಇಟ್ಟಿರ್ತೀವಿ, ಲೈಕ್ ಕನ್ನಡಕ, ಸನ್ ಗ್ಲಾಸಸ್ ಅಂಡ್ ಕೀಗಳು, ಅಥವಾ ಆ ಥರದ್ ಏನಾರ ಇತ್ತು ಅಂತ ಅಂದ್ರೆ ಆ ಬ್ಯಾಗಿಂದ ಈ ಬ್ಯಾಗಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಸೊ ಐ ಎಂಡ್ ಅಪ್ ಟೇಕಿಂಗ್ ದಟ್ ಓಲ್ಡ್ ಬ್ಯಾಗ್ ಓನ್ಲಿ. ಸೊ ಹಂಗಾಗಿ ಇದನ್ನ ಅಷ್ಟು ಉಜ್ಜಾಡಿದೀನಿ. ಐ ಮೀನ್ ಸಿಕ್ಕಾಪಟ್ಟೆ ಯೂಸ್ ಮಾಡಿದೀನಿ ಈ ಬ್ಯಾಗ್ ಅನ್ನ. ಸೊ ದಿಸ್ ಇಸ್ ಅ ಸ್ಲಿಂಗ್ ಬ್ಯಾಗ್ ವಿತ್ ಓನ್ಲಿ ಒನ್ ಜಿಪ್. ಸೊ ಇದು ಬರೀ ಒಂದ್ ಕಂಪಾರ್ಟ್ಮೆಂಟ್ ಇದೆ ಇದರಲ್ಲಿ, ಅಂಡ್ ಸಣ್ಣದೊಂದು ಕಾರ್ಡ್ ಹೋಲ್ಡರ್ ತರ ಒಂದ್ ಕಂಪಾರ್ಟ್ಮೆಂಟ್ ಇದೆ. ಅಂಡ್ ಆಕ್ಚುಲಿ ಇವಾಗ ಅನಿಸ್ತಾರೆ ಮತ್ತೆ ಇದನ್ನ ಆಚೆ ತೆಕ್ಕೋಬೇಕು ಅಂತ, ಬಿಕಾಸ್ ಇಟ್ಸ್ ಬೀನ್ ಸೋ ಲಾಂಗ್. ಮೇ ಬಿ 2 years ಆಯ್ತು ಅನ್ಸುತ್ತೆ ನಾನು ಇದನ್ನ ಯೂಸ್ ಮಾಡಿ. ಐ ಹ್ಯಾವ್ ನಾಟ್ ಯೂಸ್ಡ್ ಇಟ್ ಫ್ರಮ್ ಪಾಸ್ಟ್ 2 years, ಐ ಗೆಸ್. ದಿಸ್ ಇಸ್ ಹೌ ಇಟ್ ಲುಕ್ಸ್. ಹೌ ಬ್ಯೂಟಿಫುಲ್. ಓಕೆ, ಈಗ ಗುಚಿ ತೆಗ್ದಿಟ್ಟಾಯ್ತು. ಅಂಡ್ ಮೈ ನೆಕ್ಸ್ಟ್ ಬ್ಯಾಗ್ ಇಸ್, this is from Michael Kors again. Yeah, I have too many Michael Kors. Not because it's like kadme anta alla. I like the quality of their product. I mean, ಆ ದುಡ್ಡಿಗೆ ಇದು ವರ್ತ್ ಅನ್ಸುತ್ತೆ ನನಗೆ. ಅಂಡ್ ತುಂಬಾ ಚೆನ್ನಾಗಿರುತ್ತೆ ಪ್ಯಾಟರ್ನ್ಸ್ ಅಂಡ್ ಡಿಸೈನ್ಸ್ ಫ್ರಮ್ ಮೈಕಲ್ ಕಾರ್ಸ್. ದಿಸ್ is not from India. This is from Canada. ನನ್ನ ತಮ್ಮ ತಗೊಂಡ್ ಬಂದಿದ್ದು ಅಂಡ್ ತರ್ಸಿದ್ದು. ಇದರಲ್ಲಿ ದೇರ್ ಆರ್ ಅಗೇನ್ 3 ಕಂಪಾರ್ಟ್ಮೆಂಟ್ಸ್. ಒಂದು ವಿತ್ ಜಿಪ್ ಕಂಪಾರ್ಟ್ಮೆಂಟ್ ಇದೆ, ಅಂಡ್ ದ ಅದರ್ 2 ಆರ್ ಜಸ್ಟ್ ಮ್ಯಾಗ್ನೆಟಿಕ್ ಲಾಕ್ ಸಿಸ್ಟಮ್ಸ್ ಇದೆ. ಅಂಡ್ ಇದು ದಿಸ್ ಇಸ್ ಕಾಲ್ಡ್ ಆಸ್ ಮೀಡಿಯಂ ಟೋಟ್ ಬ್ಯಾಗ್. ಸೊ ಇದ್ರಲ್ಲೇನೆ ದೇರ್ ವರ್ 4 ಸೈಜಸ್. ಒಂದು ಸ್ಮಾಲ್ ಟೋಟ್ ಅಂತೆ. ಇಟ್ ಇಷ್ಟೇ ಇರೋದು, ಅದು ಲಿಟ್ರಲಿ ಇಷ್ಟುದ್ದ ಇದೆ, ಇಷ್ಟ ಅಗಲ ಇದೆ ಅಷ್ಟೇನೆ. ಸ್ಮಾಲ್ ಟೋಟ್ ಒಂದು, ಆಮೇಲೆ ಮೀಡಿಯಂ ಟೋಟ್ ಒಂದು, ಆಮೇಲೆ ಲಾರ್ಜ್ ಟೋಟ್ ಒಂದು, ಇನ್ನೊಂದು ದ ಬಿಗ್ಗೆಸ್ಟ್ ಟೋಟ್ ಬ್ಯಾಗ್ ಅಂತ ಇದೆ. ಎಲ್ಲ ಸೇಮ್ ಪ್ಯಾಟರ್ನ್ಸ್ ಬರುತ್ತೆ. ಅಂಡ್ ಐ ಲೈಕ್ ಇಟ್ ದಿಸ್. ಇಟ್ ಇಸ್ ಸೋ ಹ್ಯಾಂಡಿ ಟು ಕ್ಯಾರಿ. ಐ ಯೂಶಲಿ ಕ್ಯಾರಿ ಲೈಕ್ ದಿಸ್, ಅಥವಾ ಐ ಜಸ್ಟ್ ಹೋಲ್ಡ್ ಇಟ್ ಇನ್ ಮೈ ಹ್ಯಾಂಡ್ ಅಂಡ್ ಗೋ. ಆಚೆ ಹೋಗೋದೇ ಕಡಿಮೆ, ಬಟ್ ಹೋದಾಗ ಐ ಯೂಶಲಿ ಕ್ಯಾರಿ ದಿಸ್. ಅಂಡ್ ಇದೇನಪ್ಪಾ ಅಂದ್ರೆ, ಇದರಲ್ಲಿ ದೇರ್ ಇಸ್ ಅಗೇನ್ ಒನ್ ಒಳಗಡೆ ಕಾಣಿಸ್ದೇ ಇರೋ ತರ ಒಂದ್ ಜಿಪ್ ಇದೆ. ಸೊ ದಟ್ ಏನಾರ ಇಟ್ಕೊಳ್ಳೋದಾದ್ರೆ ಅದರಲ್ಲಿ ಇಟ್ಕೋಬಹುದು ಈ ಬ್ಯಾಗ್ ಅಲ್ಲಿ. ಅಂಡ್ ಇದು ಸ್ಲಿಂಗ್ ಜೊತೆಗೆ ಬಂದಿದೆ. ದೇ ಹ್ಯಾವ್ ಗಿವನ್ ಸ್ಲಿಂಗ್ ಅಲಾಂಗ್ ವಿತ್ ದಿಸ್, ಬಟ್ ಐ ಡೋಂಟ್ ಯೂಸ್ ಸ್ಲಿಂಗ್. ತುಂಬಾ ದೊಡ್ಡದಾಗತ್ತೆ ಸ್ಲಿಂಗ್ ಬ್ಯಾಗ್ ತರ ಯೂಸ್ ಮಾಡೋದಿಕ್ಕೆ. ಸೊ ಐ ಜಸ್ಟ್ ಕ್ಯಾರಿ ಇಟ್ ಲೈಕ್ ದಿಸ್. ಎಸ್, ನಂಗೆ ಮೇನ್ ಫೀಚರ್ ಈ ಬ್ಯಾಗ್ ನಲ್ಲಿ ಇಷ್ಟ ಆಗಿದ್ದು ದಿಸ್ ಪ್ಯಾಟರ್ನ್ ಇದಿದೆ ಅಲ್ವಾ, ಇದು ದಿಸ್ ಇಸ್ ಡಿಫ್ರೆಂಟ್ ಅಂಡ್ ದಿಸ್ ಇಸ್ ಡಿಫ್ರೆಂಟ್. ಸೊ ದೇರ್ ಇಸ್ MK ದಟ್ ಇಸ್ ರಿಟನ್ ಎವ್ರಿವೇರ್. ಅದು ತುಂಬಾ ಇಷ್ಟ ಆಯ್ತು ನನಗೆ. ಈಗ ಮೈಕಲ್ ಕಾರ್ಸ್ ಆಯ್ತು. ದ ನೆಕ್ಸ್ಟ್ ಬ್ಯಾಗ್ ಇಸ್ ಗೆಸ್. ದಿಸ್ ಇಸ್ ಫ್ರಮ್ ಗೆಸ್. ಇದು ಚರಣ್ ಗಾಟ್ ಇಟ್ ಫ್ರಮ್ ಅಜಿಯೋ ಅನ್ಸುತ್ತೆ. there's a brand called Ajio. ಅದರಲ್ಲಿ ತರಿಸಿದ್ದು ಇದನ್ನ ಗೆಸ್ ಅಂತ. ನಂಗೆ ಹೆಂಗೆ ಅಂದ್ರೆ, ಈಗ ಸ್ಲಿಂಗ್ ಬ್ಯಾಗ್ ಇಷ್ಟ ಆಯ್ತಾ, ಒಟ್ಟಿಗೆ ಒಂದು 5 ಸ್ಲಿಂಗ್ ಬ್ಯಾಗ್ ತಗೊಂಡ್ಬಿಡು.
ಟೋಟ್ ಬ್ಯಾಗ್ ಇಷ್ಟ ಆಯ್ತಾ, ಒಟ್ಟಿಗೆ ಒಂದ್ 3 ಟೋಟ್ ಬ್ಯಾಗ್ ತಗೊಂಡ್ಬಿಡು. ಈಗ ಅದು ತಗೊಂಡೆ, ಅದು ಇಷ್ಟ ಆಗಿತ್ತು ಅಂತ ಅನ್ಬಿಟ್ಟು ಇದು ಇಷ್ಟ ಆಯ್ತು ಅಂತ ಅಂದಿದ್ದೆ. ಅವ್ನು ಯಾವಾಗ್ಲೂ ಬುಕ್ ಮಾಡಿ ನನಗೆ ಕೊಡಿಸ್ದ. ದಿಸ್ ಇಸ್ ಫ್ರಮ್ 2022 ಅನ್ಸುತ್ತೆ. ಎಸ್, ದಿಸ್ ಇಸ್ ಫ್ರಮ್ 2022 or 2023 ಮೇ ಬಿ. ಆ ಗ್ಯಾಪ್ ನಲ್ಲಿ, ಆ ಇಯರ್ಸ್ ನಲ್ಲಿ ತಗೊಂಡಿದ್ದು ಇದು. ಅಗೇನ್ ಇಟ್ ಇಸ್ ಅ ಟೋಟ್ ಬ್ಯಾಗ್, ನಾಟ್ ದ bigger tote bag. It is a smaller version, but it has a zip. So this basically has one compartment actually. One day irodu, one with the zip. It has zip open ಮಾಡಿದ್ರೆ there is ಒಂದು ಮಧ್ಯದಲ್ಲಿ ಬಟ್ಟೆ ಕೊಟ್ಬಿಟ್ಟು 2 ಜಾಗ ಇದೆ ಇಟ್ಕೊಳ್ಳೋದಕ್ಕೆ, and there is again one small zip inside the bag so that you can store your valuables. ಆಮೇಲೆ ಹಿಂದೆ ಒಂದಿದೆ. ದಿಸ್ ಇಸ್ ದ ಮೇನ್ ಜಿಪ್ ಐ ಲೈಕ್. ನನ್ಗೆ ಯಾವ್ದೇ ಬ್ಯಾಗ್ ತಗೊಂಡ್ರು ನನ್ಗೆ ಈ ಜಿಪ್ ಇದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಇಫ್ ಐ ಕ್ಯಾರಿ ಮೈ ಬ್ಯಾಗ್ ಲೈಕ್ ದಿಸ್, ಸೊ ಮೊಬೈಲ್ ಏನಾರ ಇಟ್ಕೊಳ್ಳೋದಕ್ಕೆ ಇದು ಹ್ಯಾಂಡಿ ಆಗಿರುತ್ತೆ, ಈ ಜಿಪ್. ಅಂಡ್ ಇದು ದೊಡ್ಡದಾಗಿರ್ಬೇಕು, ಸೊ ದಟ್ ಐ ಕ್ಯಾನ್ ಕೀಪ್ ಮೈ ಮೊಬೈಲ್ ಇನ್ಸೈಡ್ ದಿಸ್ ಅಂಡ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಟೇಕ್ ಇಟ್ ಔಟ್ ಅಂಡ್ ಕೀಪ್ ಇಟ್ ಇನ್ ಬ್ಯಾಗ್. No, it is not with the sling. Okay, no, this is also with the sling. Yeah, ಇದಕ್ಕೂ ಕೊಟ್ಟಿದ್ದಾರೆ. And no, I don't use it with sling. Then ಹಿಂಗೆ ಯೂಸ್ ಮಾಡ್ತೀನಿ. I don't know where I have kept the sling also. Sling ನ ಯೂಸ್ ಮಾಡದೇ ಇರೋ sling ನ ಏನ್ ಮಾಡ್ಬೋದಪ್ಪ ಅಂತ ಅಂದ್ರೆ, ಮೊಬೈಲ್ ಇರುತ್ತೆ ಅಲ್ವಾ, ಯೂಶಲಿ ಯು ವಿಲ್ ಹ್ಯಾವ್ ಮೊಬೈಲ್ಸ್ ನಲ್ಲಿ ಇಲ್ಲೊಂದು ಲಾಕ್ ಇರೋ ತರದ್ ಬರುತ್ತೆ. ಲೈಕ್ ಮೊಬೈಲ್ ಕೇಸಿಗೆನೇನೆ ಈ ತರ ಒಂದ್ ರಿಂಗ್ ಕೊಟ್ಟಿರ್ತಾರೆ. ಓಕೆ, ಆ ತರದ್ ಮೊಬೈಲ್ ಕೇಸ್ ತಗೊಂಡಾಗ ಈ ತರ ಯೂಸ್ ಆಗದೆ ಇರೋ ಸ್ಲಿಂಗ್ ಅನ್ನ ಅದಕ್ಕೆ ಫಿಕ್ಸ್ ಮಾಡ್ಬಿಡ್ಬೋದು. ಸೊ ದ್ಯಾಟ್ ಬ್ಯಾಗ್ ಇಲ್ದೆ ನೀವು ಬರೀ ಮೊಬೈಲ್ ತಗೊಂಡ್ ಹೋಗ್ಬೇಕು ಅಂತ ಅಂದಾಗ ಯು ಜಸ್ಟ್ ಪುಟ್ ಇಟ್ ಅಂಡ್ ಗೋ. ದಟ್ಸ್ ಆಲ್. ಮೊಬೈಲ್ ವಿಲ್ ಬಿ ಸೇಫ್. ಹಂಗೆ ಇಟ್ಕೋಬಹುದು, ಜೇಬ್ ಇಲ್ದೇ ಇದ್ರು ನಡೆಯುತ್ತೆ, ಅದಕ್ಕೋಸ್ಕರ ಬ್ಯಾಗ್ ತಗೊಂಡ್ ಹೋಗದೆ ಇದ್ರು ನಡೆಯುತ್ತೆ. ಅ ಟಿಪ್ ಫ್ರಮ್ ಮೀ. ಯಾ, ಐ ಹ್ಯಾವ್ ಡನ್ ಇಟ್ ಅ ಲಾಟ್. So this is about my guest bag, and my next bag is my Coach bag. ಇದು ತಗೊಂಡಿದ್ದು ಟಾಟಾ ಕ್ಲಿಕ್ ನಲ್ಲಿ. ಅಗೇನ್ ಇಟ್ಸ್ ಅನ್ ಆಪ್, ಅದರಲ್ಲಿ ತಗೊಂಡಿದ್ದು. ಈ ಅಜಿಯೋ, ಏರ್ವೇಸ್, ಈಗ ಮಿಂತ್ರಾನಲ್ಲೂ ಸಿಗತ್ತೆ ಯೂಶಲಿ ಈ ತರದ್ದು ಆಪ್ಸ್ ನಲ್ಲಿ. ವಿ ಗೆಟ್ ನಾಟ್ ಎವ್ರಿ ಬ್ರ್ಯಾಂಡ್ ವಿ ಗೆಟ್, ಬಟ್ ಕೋಚ್ ಸಿಗತ್ತೆ, ಗೆಸ್ ಸಿಗತ್ತೆ, ಆಮೇಲೆ ಚಾರ್ಲ್ಸ್ ಅಂಡ್ ಕೀತ್ ಸಿಗತ್ತೆ, ಆಲ್ಡೋ ಸಿಗತ್ತೆ, ಆಮೇಲೆ ಮೈಕಲ್ ಕಾರ್ಸ್ ಕೂಡ, ಐ ಥಿಂಕ್ ಮೈಕಲ್ ಕಾರ್ಸ್ ಕೂಡ ಸಿಗತ್ತೆ. ಐ ಡೋಂಟ್ ನೋ, ಬಟ್ ಅವ್ರ ವೆಬ್ಸೈಟ್ ನಲ್ಲಂತೂ ಗ್ಯಾರಂಟಿ ಸಿಗತ್ತೆ. ಬಟ್ ಎಸ್, ಮೈಕಲ್ ಕಾರ್ಸ್ ಅಂತ ಅಲ್ಲ, ಎನಿ ಎಕ್ಸ್ಪೆನ್ಸಿವ್ ಆರ್ ಎನಿ ಲಕ್ಸುರಿ ಬ್ಯಾಗ್ಸ್ ಅಂತ ತಗೊಂಡಾಗ, ಯಾವ್ದೇ ಬ್ಯಾಗ್ ಆದ್ರೂನು ಇಂಡಿಯಾನಲ್ಲಿ ನೋಡಿದ್ರೆ ಸ್ವಲ್ಪ ಅದು ಕಾಸ್ಟ್ಲಿನೇ ಇರುತ್ತೆ. ಲೈಕ್ ಇಂಡಿಯಾಗೆ, ಮತ್ತೆ ನಾನ್ ತಗೊಂಡಿರೋದು ಇವಾಗ ಕೆನಡಾನಲ್ಲಿ. ಸೊ ಇಂಡಿಯಾ ಮತ್ತೆ ಕೆನಡಾಗೆ ಕಂಪೇರ್ ಮಾಡಿದ್ರೆ ಕೆನಡಾನಲ್ಲಿ ಆಲ್ಮೋಸ್ಟ್ 20,000 to 25,000 ಕಡಿಮೆ ಸಿಗತ್ತೆ. ಇಂಡಿಯಾನಲ್ಲಿ ಸ್ವಲ್ಪ ಇಟ್ ಇಸ್ ಎಕ್ಸ್ಪೆನ್ಸಿವ್. ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ಇಂಡಿಯಾಗೆ ಬರೋ ಡಿಸೈನ್ಸ್ ಕೆನಡಾನಲ್ಲಿ ಸಿಗಲ್ಲ, ಕೆನಡಾನಲ್ಲಿ ಇರೋ ಡಿಸೈನ್ಸ್ ಇಂಡಿಯಾನಲ್ಲಿ ಸಿಗಲ್ಲ. ಸೊ ಅಲ್ಲಿ ಡಿಸೈನ್ಸ್ ಅಲ್ಲಿಗೆ, ಇಲ್ಲಿ ಡಿಸೈನ್ಸ್ ಇಲ್ಲಿಗೆ ಮಾಡಿದ್ದಾರೆ. ಮೇ ಬಿ ಇಟ್ ಗೋಸ್ ವಿತ್ ಅದರ್ ಕಂಟ್ರೀಸ್ ಆಲ್ಸೋ. ಓಕೆ, ದಿಸ್ ಇಸ್ ಫ್ರಮ್ ಟಾಟಾ ಕ್ಲಿಕ್. ಇಟ್ ಇಸ್ ಫ್ರಮ್ ಕೋಚ್ದು ಇದು ಸ್ಟೋರ್ ಕೂಡ ಇದೆ ಬೆಂಗಳೂರಿನಲ್ಲಿ. ಇಟ್ ಇಸ್ ಇನ್ ಯುಬಿ ಸಿಟಿ ನಲ್ಲಿ ಕೋಚ್ ಇದೆ. ಒರಾಯನ್ ಮಾಲ್ ನಲ್ಲಿ ಗೆಸ್ದು ಸ್ಟೋರ್ ಇದೆ. ಅಂಡ್ ಚಾರ್ಲ್ಸ್ ಅಂಡ್ ಕೀತ್ ಕೂಡ ಇಟ್ ಇಸ್ ದೇರ್ ಇನ್ ಒರಾಯನ್ ಮಾಲ್, ಐ ಗೆಸ್. ಆಮೇಲೆ ಲೂಯಿ ವಿಟಾನ್, ಬರ್ಬೇರಿ, ಮೈಕಲ್ ಕಾರ್ಸ್ ಯುಬಿ ಸಿಟಿ ನಲ್ಲಿ ಇದೆ. ಸೊ ಇದು ಇವಾಗ ಸದ್ಯಕ್ಕೆ ನಾನು ತಗೊಂಡಿರೋದು ಆನ್ಲೈನ್ ಅಲ್ಲಿ. ಆನ್ಲೈನ್ ಅಂದ್ರೆ ಎಲ್ಲ ಆನ್ಲೈನ್ ಅಲ್ಲೂ ತಗೊಳಕ್ ಹೋಗ್ಬಾರ್ದು, ಬಿಕಾಸ್ ಎಷ್ಟು ಟ್ರಸ್ಟೆಡ್ ವೆಬ್ಸೈಟ್ಸ್ ಇರುತ್ತೆ ಗೊತ್ತಿರಲ್ಲ. ಸೊ ಟಾಟಾ ಕ್ಲಿಕ್ ಇಸ್ ಅ ಟ್ರಸ್ಟೆಡ್ ವೆಬ್ಸೈಟ್, ಅದರಿಂದ ಪರ್ಚೇಸ್ ಮಾಡಿರೋದು. ಇದು ಬೊಂಬಾಟಾಗಿರೋ ಸ್ಲಿಂಗ್ ಅಲ್ಲಿ ಬಂದಿದೆ. ಲುಕ್ ಅಟ್ ದ ಸ್ಲಿಂಗ್, ಎಷ್ಟು ಚೆನ್ನಾಗಿದೆ. ಐ ಮೀನ್ ಫಾರ್ ವೆಸ್ಟರ್ನ್ ಡ್ರೆಸ್ಸಸ್ ಅಥವಾ ಜೀನ್ಸ್ ಪ್ಯಾಂಟು, ಸಾರಿ ಮ್ಯಾಚ್ ಆಗಲ್ಲ. ಅದರ್ ದನ್ ಸಾರಿ ಏನೇ ತಗೊಂಡ್ರು, ಈವನ್ ಫಾರ್ ಕುರ್ತಾಸ್ ಆಲ್ಸೋ ಐ ಡೋಂಟ್ ಥಿಂಕ್ ಇಟ್ ವಿಲ್ ಮ್ಯಾಚ್, ಬಟ್ ಐ ವೇರ್ ಇಟ್ ಎನಿ ಹೌ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಸ್ಟ್ರಾಪ್ ಸಿಕ್ಕಾಪಟ್ಟೆ ಇಷ್ಟ ನನಗೆ ಇದು. ಅಂಡ್ ಅಗೇನ್ ಇಟ್ ಇಸ್ ವೆರಿ ಈಸಿ, ಹಾಕೋದು ತೆಗಿಯೋದು ಸಿಕ್ಕಾಪಟ್ಟೆ ಈಸಿ. ಅಯ್ಯೋ, ಯಾವಾಗ್ಲೂ ಹಿಂಗೆ ಮಾಡ್ತೀನಿ ನಾನು, ತಪ್ಪ ಹಾಕ್ತೀನಿ. ಐ ಮೀನ್ ಈ ಸೈಡ್ ಫಸ್ಟ್ ಹಾಕೊಂಡು ಆ ಸೈಡ್ ಹಾಕೊಂಡ್ರೆ ಸರಿ ಬರುತ್ತೆ. ಅರ್ಜೆಂಟ್ ಇದ್ದಾಗಲೇ ಈ ಕೆಲಸ ಆಗುತ್ತೆ. ಸೊ ಸ್ಲಿಂಗ್ ನ ಹಂಗೆ ರೌಂಡ್ ಮಾಡಿ ಇದು ಒಳಗಡೆ ಹಾಕಿಟ್ಬಿಟ್ಟಿರ್ತೀನಿ. ಸೊ ಎವ್ರಿ ಟೈಮ್ ಐ ಹ್ಯಾವ್ ಟು ಕ್ಯಾರಿ ದಿಸ್, ಅದನ್ನ ತೆಗೆದು ಫಿಕ್ಸ್ ಮಾಡಿ ಹೋಗೋದು. ಅಂಡ್ ಎವ್ರಿ ಸಿಂಗಲ್ ಟೈಮ್, ವಿಡಿಯೋಗೆ ಅಂತ ಅಲ್ಲ, ಎವ್ರಿ ಸಿಂಗಲ್ ಟೈಮ್ ನಾನು ಇದನ್ನ ತಪ್ಪೆ ಹಾಕೋದು. ಹೆಂಗೆ ತಪ್ಪ ಅಂದ್ರೆ ಇದು ಉಲ್ಟಾ ಹೋಗ್ಬಿಡುತ್ತೆ.
ಇದಿರತ್ತಲ್ವಾ, ಇದು ಲಿಟರಲಿ ಹಿಂಗ್ ಹೋಗ್ಬಿಟ್ಟಿದೆ. ಅನ್ಕೊಂತೀನಿಲ್ಲ ಈ ಸಲ ಕರೆಕ್ಟ್ ಆಗಿ ಹಾಕ್ತಾ ಇದೀನಿ ನಾನು ಅಂತ, ಬಟ್ ಇಲ್ಲ, ಆ ಸಲಿನೂ ತಪ್ಪೆ ಹಾಕಿರ್ತೀನಿ. ಇದು ಒಂದು ಮ್ಯಾಗ್ನೆಟಿಕ್ ಲಾಕ್ ಇದೆ ಅಷ್ಟೇನೆ, ಜಿಪ್ ಇಲ್ಲ, ಏನು ಇಲ್ಲ. ಜಸ್ಟ್ ಓಪನ್ ಮಾಡಿದ್ರೆ ಒಂದು ಸ್ವಲ್ಪ ಜಾಗ ಇದೆ, ಜಾಸ್ತಿ ಹಿಡ್ಸಲ್ಲ. ಅಗೇನ್ ಅ ಟೋಟ್ ಬ್ಯಾಗ್, ಕೋಚ್ದು ಮಿನಿ ಟೋಟ್ ಬ್ಯಾಗ್ ಅಂತ ಕರೀತಾರೆ ಇದನ್ನ. ಅಂಡ್ ಒಳಗಡೆ ಒಂದು ಚಿಕ್ಕ ಜಿಪ್ ಇದೆ, ವೇರ್ ಐ ಕ್ಯಾನ್ ಸ್ಟೋರ್ ಮೈ ಮನಿ, ಮೊಬೈಲು ಅದು ಎಲ್ಲ ಇಟ್ಕೊಳ್ಳೋದಕ್ಕೆ ಇದು ಸರಿ ಇದೆ. ಯೂಶಲಿ ಐ ಟೇಕ್ ಟು ದ ಪ್ಲೇಸಸ್ ವೇರ್ ಏನು ಜಾಸ್ತಿ ಇಟ್ಕೊಳ್ದೆ ಇರೋ ತರ ಇದ್ದಾಗ ಐ ಟೇಕ್ ದಿಸ್. ಆಸ್ ಯು ಹ್ಯಾವ್, ಐ ಥಿಂಕ್ ಯು ಹ್ಯಾವ್ ಆಲ್ ಸೀನ್ ಮೈ ಪಾರ್ಟ್ 1 ವಿಡಿಯೋ. ನಾನು ಚಿಕ್ಕ ಬ್ಯಾಗ್ ಅಲ್ಲಿ ಯೂಶಲಿ ಏನು ಇಟ್ಕೊಳ್ಳಲ್ಲ, ಎಲ್ಲಾರ ಫಂಕ್ಷನ್ಗೆ ಆತರ ಇದ್ದಾಗ ಐ ಕ್ಯಾರಿ ಮೀಡಿಯಂ ಬ್ಯಾಗ್ಸ್ ಫಾರ್ ಎನಿ ಫಂಕ್ಷನ್ಸ್. ಸೊ ಇಫ್ ಯು ಹ್ಯಾವಂಟ್ ವಾಚ್ಡ್ ಇಟ್, ಡೋಂಟ್ ಮಿಸ್ ಟು ವಾಚ್ ಇಟ್. ಸೊ ಇದಾಗಿತ್ತು ನಂದು ಕೋಚ್ದು. This I took it in the year 2023. Yeah, 2023 ಎಂಡ್ ಅಲ್ಲಿ, ಮೇ ಬಿ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಇದು ತಗೊಂಡಿದ್ದು. ಹೀಗೆ ಸೇವಿಂಗ್ಸ್ ಮಾಡ್ತೀನಿ, ಸೇವಿಂಗ್ಸ್ ಮಾಡೋದೇ ಈ ರೀಸನ್ಗೆ, ಸೊ ದಟ್ ಈ ತರ ಒಂದು ಏನೋ ಒಂದು ತಲೆನಲ್ಲಿ ಇರುತ್ತೆ. ಬ್ಯಾಗ್ ನೋಡ್ದೆ, ಇದು ಸ್ಲಿಪ್ಪರ್ಸ್ ನೋಡ್ದೆ, ಇದು ಗಾಗಲ್ಸ್ ನೋಡ್ದೆ, ಇದು ತಗೊಳ್ಬೇಕು, ಸೇವ್ ಮಾಡ್ಬೇಕು ಅಂತ ಐ ಸೇವ್ ಇಟ್. ಸೇವ್ ಮಾಡ್ದೆ ಏನ್ ಇರಲ್ಲ. ಅಳಿಲ್ ಸೇವೆ, ಚರಣ್ಗೆ ಮಾಡ್ತಾ ಇರೋಂತ ಅಳಿಲ್ ಸೇವೆ ಎಲ್ಲಾ ಪಾಪ ಅವನೇ ಮಾಡ್ತಾನೆ. ಆದ್ರೆ ಏನಾಗತ್ತಪ್ಪ ಪ್ರಾಬ್ಲಮ್ ಅಂದ್ರೆ, ಸೇವ್ ಮಾಡಿರೋ ದುಡ್ಡಲ್ಲಿ ಏನೋ ಇವಾಗ ಒಂದು ಹಂಗೆ ಇನ್ಸ್ಟಾಗ್ರಾಮ್ ಇದೆಯಲ್ವಾ, ಅದನ್ನ ನೋಡ್ತಾ ಇದ್ದಾಗ ಯಾವ್ದೋ ಒಂದ್ ಡ್ರೆಸ್ ಇಷ್ಟ ಆಗತ್ತೆ, ಯಾವ್ದೋ ಒಂದು ಬೇಡದೇ ಇರುವಂತಹ ಜ್ಯುವೆಲ್ರಿ ಇಷ್ಟ ಆಗತ್ತೆ, ಲೈಕ್ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್, ಅದಿಷ್ಟ ಆಗತ್ತೆ. ಸೊ ಏನ್ ಮಾಡ್ತೀನಿ, ಇದೆಯಲ್ಲ ಸೇವಿಂಗ್ಸ್ ನಲ್ಲಿ ದುಡ್ಡು, ಹಾಕ್ಬಿಡೋಣ ಇದಕ್ಕೆ ಅಂತ ಅನ್ಬಿಟ್ಟು ಹಾಕ್ಬಿಡ್ತೀನಿ. ಅದನ್ನ ತಗೊಂಡ್ಬಿಡ್ತೀನಿ. ಅಲ್ಲಿ ತಗೋಬೇಕಾಗಿರೋದು ಹಂಗೆ ಇಳ್ದೋಗತ್ತೆ, ಕಡೆಗೆ ಅವನನ್ನೇ ಕೇಳ್ಬೇಕು, ನೀನೇ ಕೊಡ್ಸು ಅಂತ. ಸೊ ಇದು ನನ್ನ ಮೇನ್ ಪ್ರಾಬ್ಲಮ್. ಸೇವಿಂಗ್ ಅಂತೂ ನನಗೆ ತುಂಬಾ ಕಷ್ಟ ಮಾಡೋದು. ಬಟ್ ಓಕೆ, ದಟ್ ವಾಸ್ ಅಬೌಟ್ ಮೈ ಕೋಚ್ ಬ್ಯಾಗ್. ಅಂಡ್ ನೆಕ್ಸ್ಟ್ ಬ್ಯಾಗ್ ಬಂದು ಇಟ್ ಈಸ್ ಸ್ಲಿಂಗ್ ಬ್ಯಾಗ್ ಅಗೇನ್. ಇದು ಆಲ್ಡೋ ಅನ್ನೋ ಬ್ರ್ಯಾಂಡ್ ಇದ್ದು. ಇದು ನನ್ನ ತಮ್ಮ ಕೆನಡಾಯಿಂದ ತಗೊಂಡ್ ಬಂದಿದ್ದು. ಸೊ ಇದು ಲಾಕಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಜಸ್ಟ್ ಹಿಂಗ್ ಓಪನ್ ಮಾಡಿ ಜಸ್ಟ್ ಟೇಕ್ ಇಟ್ ಔಟ್ ಲೈಕ್ ದಿಸ್. ಅಂಡ್ ಇದರಲ್ಲಿ ಅಗೇನ್ ದೇರ್ ಆರ್ 3 ಕಂಪಾರ್ಟ್ಮೆಂಟ್ಸ್. ನೋಡಕ್ಕೆ ತುಂಬಾ ಚಿಕ್ಕದಾಗಿದೆ, ಬಟ್ ಇಟ್ ಕ್ಯಾನ್ ಹೋಲ್ಡ್ ಸೋ ಮಚ್ ಇನ್ ದಿಸ್. ತುಂಬಾನೇ ಹಿಡಿಯುತ್ತೆ ಇದರಲ್ಲಿ. 3 ಕಂಪಾರ್ಟ್ಮೆಂಟ್ಸ್ ಇದೆ ಇದರಲ್ಲಿ ಹೇಗೆ. ಅಂಡ್ ಒಂದು ಸಣ್ಣ ಜಿಪ್ ಇದೆ, ಸೊ ದಟ್ ಅಗೇನ್ ಯು ಕ್ಯಾನ್ ಕೀಪ್ ಯುವರ್ ವ್ಯಾಲ್ಯೂಬಲ್ಸ್ ಇನ್ ದಟ್. ಈ ಸ್ಲಿಂಗು ಹಿಂಗೂ ಹಾಕೋಬಹುದು, ಜಸ್ಟ್ ಲೈಕ್ ದಿಸ್ ಹಿಂಗೆ ಹಾಕೊಂಡು ಓಡಾಡ್ಬೋದು, ಅಥವಾ ಇದನ್ನ ಹಿಂಗೂ ಕೂಡ ಹಾಕೋಬಹುದು. ಸೊ ಇದನ್ನ 2 ಮಾಡ್ಕೋಬಹುದು, ಅಥವಾ ಸಿಂಗಲ್ ಆಗಿ ಸ್ಲಿಂಗ್ ಆಗಿ ಕೂಡ ಹಾಕೋಬಹುದು. ಇದು ಬ್ಯಾಗ್ ಭಾರ ಇಲ್ಲ, ಬಟ್ ಇದ್ರದ್ದು ಚೈನ್ ಏನಿದೆ ಇಟ್ ಇಸ್ ಸ್ವಲ್ಪ ಭಾರ ಅನ್ಸುತ್ತೆ. ಸೊ ಒಂದೇ ಸೈಡ್ ಹಾಕೊಳ್ಳೋದಕ್ಕೆ ತುಂಬಾ ಹೊತ್ತಿಗೆ ತುಂಬಾ ಕಷ್ಟ ಆಗುತ್ತೆ. ಸೊ ಯೂಶಲಿ ಕ್ರಾಸ್ ಓವರ್ ಹಾಕೊಂಡಿರ್ತೀನಿ. ಅಂಡ್ ದಿಸ್ ಹಿ ಗಾಟ್ ಫಾರ್ ಮೀ, ಐ ಗೆಸ್ ಲಾಸ್ಟ್ ಜೂನ್ ಅಲ್ಲಿ ಒಂದು ಬಂದಿದ್ದ ಇಂಡಿಯಾಗೆ, ಅವಾಗ ತಗೊಂಡ್ ಬಂದಿದ್ದ ಬ್ಯಾಗ್ ಇದು. ಅಂಡ್ ಯಾ, ದಿಸ್ ಇಸ್ ಮೈ ಅಗೇನ್ ಒನ್ ಮೋರ್ ಫೇವ್ರೆಟ್. ಯಾಕಪ್ಪ ಅಂದ್ರೆ ಇಟ್ ಇಸ್ ಬ್ಲಾಕ್ ಇನ್ ಕಲರ್. ಐ ಲವ್ ಎನಿ ಬ್ಲಾಕ್ ಕಲರ್ ಔಟ್ಫಿಟ್ಸ್, ಬ್ಲಾಕ್ ಕಲರ್ ಬ್ಯಾಗ್ಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ಬ್ಲಾಕ್ ಇದ್ರೆ ಅಲ್ಲಿಗೆ ಹೋಗುತ್ತೆ ಕಣ್ಣು. ಇಲ್ಲ ಈ ಸಲ ನಾನು ಬ್ಲಾಕ್ ತಗೊಳ್ಳಲ್ಲ ಅಂತ ಅನ್ಕೊಂಡಿರ್ತೀನಿ, ಬಟ್ ಅಲ್ಲಿ ಹೋಗಿದ ತಕ್ಷಣ ನನಗೆ ಫಳ 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 ಅಂತ ಇರುತ್ತೆ ಬ್ಲಾಕ್ ಕಲರ್. ಸೊ ಐ ಎಂಡ್ ಅಪ್ ಟೇಕಿಂಗ್ ಬ್ಲಾಕ್ ಕಲರ್. ಸೊ ದಿಸ್ ಇಸ್ ಫ್ರಮ್ ಆಲ್ಡೋ. And the next bag is from Michael Kors. Idu backpack. This is not any sling bag, athwa this is not any tote bag, athwa any shoulder bag alla. This is a backpack. This we got it in Dubai 2022 nalli hodaga. Dubai nalli Michael Kors, Dubai mall nalli Michael Kors ತಗೊಂಡಿದ್ದು ಇದನ್ನ. This is so lightweight, ಭಾರಾನೇ ಇಲ್ಲ ಈ ಬ್ಯಾಗು. ಅಂಡ್ ದ ಮಟೀರಿಯಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ದ ಮೇನ್ ರೀಸನ್ ಐ ಲವ್ ದಿಸ್ ಬ್ಯಾಗ್ ವಾಸ್ ಈ ಚೈನ್. ಈ ಚೈನ್ ನಂಗೆ ತುಂಬಾ ಇಷ್ಟ ಆಯ್ತು. ಅಂಡ್ ಸಾನ್ವಿ ಲವ್ಡ್ ಇಟ್ ಅಲಾಟ್. ಸೊ ಈಗ ಸದ್ಯಕ್ಕೆ ಎಲ್ಲರ ಒಟ್ಟಿಗೆ ಊರಿಗೆ ಹೋದಾಗ ಮಾತ್ರ ಶಿ ವಿಲ್ ಕ್ಯಾರಿ ದಿಸ್ ಬ್ಯಾಗ್ ವಿತ್ ಹರ್ ಸ್ಟಫ್ಸ್ ಇನ್ ದಿಸ್. ನಾನು ಯಾವತ್ತು ಯೂಸೇ ಮಾಡಿಲ್ಲ ಇದನ್ನ, ಅವಳೇ ಯೂಸ್ ಮಾಡಿರೋದು. ಅಂಡ್ ಇದು ಚೈನ್ ಇದೆಯಲ್ವಾ, ಇದನ್ನ ಓಪನ್ ಮಾಡಿದ್ರೆ ಇಲ್ಲೊಂದು ಇದೆ ಜಾಗ ಇದೆ. ಐ ಕೆಪ್ಟ್ ಮೈ ಡಸ್ಟ್ ಬ್ಯಾಗ್ ಇನ್ ದಟ್. ಈ ಬ್ಯಾಗ್ ಇಂದಲೇ
ಆಮೇಲೆ ಮೈನ್ ಕಂಪಾರ್ಟ್ಮೆಂಟ್ ಜಿಪ್ ಒಂದಿದೆ ಇಲ್ಲಿ, ಒಂದೇ ಇರೋದು, ಎರಡೆರಡಲ್ಲ ಇಲ್ಲ. ಸೊ ಬೇಸಿಕಲಿ ಐ ಕ್ಯಾನ್ ಕೀಪ್ ಐಪ್ಯಾಡ್ ಇನ್ ದಿಸ್, ಐ ಕ್ಯಾನ್ ಕೀಪ್ ಮೊಬೈಲ್, ಮತ್ತೆ ಸಣ್ಣ ಪುಟ್ಟದ ಏನೇನು ಇಟ್ಕೋಬಹುದು ಐಟಮ್ಸ್ಗಳು ಇದರಲ್ಲಿ ಆರಾಮಾಗಿ ಇಟ್ಕೋಬಹುದು. ಇಟ್ ಇಸ್ ವೆರಿ ಬಿಗ್, ಇನ್ ಫ್ಯಾಕ್ಟ್ ಇಟ್ ಇಸ್ ಟೂ ಬಿಗ್ ಟು ಕೀಪ್ ಎನಿಥಿಂಗ್ ಇನ್ಸೈಡ್. ಅಂಡ್ ಒಳಗಡೆನೂ ಸಣ್ಣದೊಂದು ದೊಡ್ಡದೊಂದು ಮತ್ತೆ ಒಂದು ಚಿಕ್ಕದು ಜಿಪ್ ಇದೆ. ಒಂದು ಜಿಪ್ ಇದೆ ಸೈಡಿಗೆ. ದಿಸ್ ಇಸ್ ಆಲ್ಸೋ ವೆರಿ ಬಿಗ್. ನಾನಿಲ್ಲಿ ನಾವ್ ದುಬೈಗೆ ಹೋದಾಗ ವಾಪಸ್ ಬರ್ತಾ ಇದ್ರಲ್ಲಿ ನಾನೇ ಯೂಸ್ ಮಾಡಿ ಇದಕ್ಕೆ ಪಾಸ್ಪೋರ್ಟ್ಸ್ ಮತ್ತೆ ಏನೇನ್ ಇಟ್ಕೋಬಹುದು ಇದ್ರಲ್ಲಿ ಮೇನ್ ಅದನ್ನ ಇದ್ರಲ್ಲಿ ಇಟ್ಕೊಂಡಿದ್ದೆ. ಹ್ಯಾಂಡಿ ಆಗಿದೆ, ನನ್ನ ಹತ್ರನೇ ಇರತ್ತೆ, ಆಮೇಲೆ ಒಳಗಿರತ್ತೆ. ಸೊ ಅಂದ್ರೆ ಆಚೆ ಇಲ್ಲಿ ಇರಲ್ಲ, ಯಾರೋ ಬಂದು ಹಿಂಗ್ ತಗೊಂಡ್ ಹೋದ್ರಪ್ಪ ಅಂತ ಇರಲ್ಲ. ಇಟ್ ವಿಲ್ ಬಿ ಸೇಫ್ ಇನ್ಸೈಡ್ ದಿಸ್. ಸೊ ವಿ ಯೂಸ್ ದಿಸ್. ಐ ಗೆಸ್ ಐ ಲಾಸ್ಟ್ ಯೂಸ್ ದಿಸ್ ಇನ್ ದುಬೈ ಓನ್ಲಿ. ವಾಪಸ್ ಬಂದ್ಮೇಲೆ ಯೂಸ್ ಮಾಡಿದಷ್ಟೇ, ಐ ಮೀನ್ ವಾಪಸ್ ಬರ್ತಾ ಯೂಸ್ ಮಾಡಿದಷ್ಟೇ ಬಿಟ್ರೆ ಆಮೇಲೆ ಇದನ್ನ ತೆಗ್ದೇ ಇಲ್ಲ. I think I have to use it more. I don't know where to use it. ನೋಡೋಣ, ಎಲ್ಲಾರ ಮತ್ತೆ ಊರಿಗಿರಿಗೆ ಹೋದಾಗ ಐ ಕ್ಯಾನ್ ಡೆಫಿನೆಟ್ಲಿ ಯೂಸ್ ದಿಸ್ ಬ್ಯಾಗ್. ಏನ್ ಹೇಳ್ದಂಗೆ ಇದನ್ನ ದುಬೈನಲ್ಲಿ ತಗೊಂಡಿದ್ದು. ದುಬೈಯಲ್ಲಿ ನಾವು ಹೋಗಿದ್ದು ಡಿಸೆಂಬರ್ ಟೈಮಿಗೆ. ಸೊ ಡಿಸೆಂಬರ್ ನಲ್ಲಿ ದೇ ವಿಲ್ ಹ್ಯಾವ್ ಯೂಶಲಿ ಸಮ್ ಡಿಸ್ಕೌಂಟ್ಸ್ in few brands. Not every brand will have any discount. ಈ ಲೂಯಿ ವಿಟಾನು, ಗೂಚಿ, ಡಿಯೋರ್ ಇದಕ್ಕೆಲ್ಲ ಯಾವ್ದಕ್ಕೂ ಡಿಸ್ಕೌಂಟ್ ಇರಲ್ಲ. ಮೈಕಲ್ ಕಾರ್ಸ್ಗೆ ಹಬ್ಬಬ್ಬಾ ಅಂದ್ರೂ ಒಂದ್ 3,000-4,000 ರೂಪಾಯಿ ಇಂಡಿಯನ್ ಕರೆನ್ಸಿನಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗತ್ತೆ ದುಬೈನಲ್ಲಿ. ಅವಾಗ ಡಿಸ್ಕೌಂಟ್ ಇತ್ತು ನಾವು ತಗೊಂಡಾಗ. ಇದು ಐ ಗೆಸ್ ಇದನ್ನ ನಾವು ತಗೊಂಡಾಗ ವಿ ಹ್ಯಾಡ್ ಅಬೌಟ್ 3,500 3,800 ರುಪೀಸ್ ಡಿಸ್ಕೌಂಟ್ ಏನೋ ಸಿಕ್ತು ನಮಗೆ. ಸೊ ಅಲಾಂಗ್ ವಿತ್ ದಿಸ್ ವಿ ಟುಕ್ ಐ ಟುಕ್ ಮೈ ಸ್ಲಿಪ್ಪರ್ಸ್ ಮೈಕಲ್ ಕಾರ್ಸ್ದು, ಮತ್ತೆ ಚರಣ್ ಒಂದು ಕ್ಯಾಪ್ ತಗೊಂಡ ಅನ್ಸುತ್ತೆ. ಯಾ, ಹಿ ಟುಕ್ 1 2P ಅಲ್ಲೇ ದುಬೈನಲ್ಲೇ ತಗೊಂಡಿದ್ದು. ದೆನ್ ಇದಲ್ದೇನೆ ಬಾಲ್ಮೇನಲ್ಲಿ ವಿ ಹ್ಯಾಡ್ ಫ್ಯೂ ಥಿಂಗ್ಸ್ ದೆ. ಐ ಹ್ಯಾಡ್ ಟೇಕನ್ ಮೈ T-shirt ಬಾಲ್ಮೇನಲ್ಲಿ ಅಂಡ್ ಐ ವೋರ್ ಇಟ್ ಫಾರ್ ಮೈ ಲಾಸ್ಟ್ ಬರ್ಡೇ. ಯಾ, ಬ್ಲ್ಯಾಕ್ ಅಗೇನ್ ಆಫ್ ಕೋರ್ಸ್. ಅದೊಂದು. ಆಮೇಲೆ ಐ ಹ್ಯಾಡ್ ಟೇಕನ್ ಒನ್ ಬ್ಯಾಗ್ ಆಲ್ಸೋ ವಿಚ್ ಐ ಹ್ಯಾವ್ ನಾಟ್ ಓಪನ್ಡ್ ಅಟ್ ಆಲ್ ಟಿಲ್ ನೌ. ಐ ನೋ ಇಟ್ಸ್ ಬೀನ್ ಲೈಕ್ ಅ ಇಯರ್ ಅದನ್ನ ತೆಗೆದು ಒಂದ್ಸಲಿ ನೋಡ್ಬೇಕಂತ. ಬಟ್ ಅಲ್ಲಿಂದ ತಂದೋಳು ಇಲ್ಲಿ ತೋರಿಸಿ ವಾಪಸ್ ಮುಚ್ಚಿಟ್ಟು ಅದನ್ನ ತೆಗೆದಿಟ್ಟಿದ್ದು ಬಿಟ್ರೆ ನಾನು ಅದನ್ನ ಆಮೇಲೆ ತೆಗ್ದೇ ಇಲ್ಲ, ನಾನು ಯೂಸೇ ಮಾಡಿಲ್ಲ. ಐ ಡೋಂಟ್ ನೋ ವೆನ್ ಐ ಯೂಸ್ ಇಟ್. ಮೇ ಬಿ ಐ ವಿಲ್ ಡೂ ಲಿಟಲ್ ಅನ್ಬಾಕ್ಸಿಂಗ್ ವಿಡಿಯೋ ಆಫ್ ದಟ್ ಬ್ಯಾಗ್ ಟು ಶೋ ಯು ಆಲ್. ಅದು ಬಿಟ್ರೆ ವಿ ಹ್ಯಾಡ್ ಬೀನ್ ಟು ಗೂಚಿ ಸ್ಟೋರ್ ಅಲ್ಲಿ ದುಬೈನಲ್ಲಿ. ಗೂಚಿ ಸ್ಟೋರ್ ನಲ್ಲೂ ಏನೇನು ಡಿಸ್ಕೌಂಟ್ ಇಲ್ಲ. ಅಂಡ್ ಈ ತರದ್ ಸ್ಟೋರಿಗೆ ಹೋದಾಗ ಇನ್ನೊಂದ್ ಮೇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ ದೇ ಸಿ ಅಸ್ ಲೈಕ್ ನಾವೇನು ತಗೊಳಕ್ಕೆ ಆಗಲ್ಲ ಅಲ್ಲಿ, ನಾವ್ ಸುಮ್ನೆ ಬಂದಿದೀವಿ, ಸುಮ್ನೆ ನೋಡ್ಕೊಂಡ್ ಹೋಗ್ತೀವಿ, ನಮ್ಗೆ ಏನು ತಗೊಳಕ್ ಆಗಲ್ಲ ಅನ್ನೋ ತರ ದೇ ರಿಯಾಕ್ಟ್ ಟು ಯು. ಓಕೆ, ಒನ್ ಆಫ್ ಮೈ ಫ್ರೆಂಡ್ ಸೆಡ್, she said me, I didn't know about this, and ನಮ್ಗೆ ಇಂಡಿಯಾನಲ್ಲಿ ಆತರ ಆಗಿಲ್ಲ. We have been to Louis Vuitton in Bangalore, we have been to Michael Kors, we have been to Coach, ಇದಕ್ಕೆಲ್ಲ ಹೋಗಿ we have been to Burberry. ಇಲ್ಲಿ ಇಂಡಿಯಾನಲ್ಲಿ ನಮ್ ಬೆಂಗಳೂರಿನಲ್ಲಿ ಒಂದು ಚೂರು ನಮ್ಗೆ ಆತರ ಆಗಿಲ್ಲ. ಬಟ್ ಯಸ್, ವಿ ಫೆಲ್ಟ್ ಇನ್ ದುಬೈ. ಅದನ್ನ ತಲೆಗೆ ಹಾಕೊಳ್ಳಿಲ್ಲ ಬಿಕಾಸ್ ನನ್ ಪ್ರೀವಿಯಸ್ ನೈಟ್ ನನ್ನ ಫ್ರೆಂಡ್ ಹೇಳಿದ್ರು ದಟ್ ಇಲ್ಲೆಲ್ಲ ಹಂಗೇನೇನೆ they see you like you can't buy anything, so don't worry about it, you just go there, ನಿಮ್ಗೆ ಏನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡಿ ನಿಮ್ ಪಾಡಿಗೆ ನೀವು ತಗೊಳ್ಳಿ ಅಂತ. ಅವಾಗ they will change their attitude towards you ಅಂತ. and that was so true. ನಾವು ಹೋದ್ವಿ ಗೂಚಿಗೆ and they literally didn't care us. ನಮ್ ಪಾಡಿಗೆ ನಾವು ನೋಡಿದ್ವಿ, they thought we'll not buy anything and ನಾವ್ ಸುಮ್ನೆ ಬಂದ್ಬಿಡ್ತೀವಿ ಹಂಗೇನೆ ವಾಪಸ್ಸು ಅಂತ. ನಾವ್ ಸುಮ್ನೆ ಬರ್ಲಿಲ್ಲ ಹಂಗೇನೆ ವಾಪಸ್ಸು. We got a belt for Charan, we got a cap for him and ಇನ್ನೇನೋ ತಗೊಂಡ್ವಿ. ಯಾ, ವಿ ಗಾಟ್ shoes. Our lovely twinning shoes, we got it from Gucci. It's very good. I haven't opened it again. Adana I'll make small unboxing video of that too. I hope I can make it. If you people like it, if you really need it, then I will definitely share it with you guys. ಆಮೇಲೆ ಹೋದ್ವಿ, ಶಾಪ್ ಎಂಟರ್ ಆದ್ವಿ ಅಂಡ್ ಶಿ ಡಿಂಟ್ ಇವನ್ ಕೇರ್ ಅಸ್. ನೋಡಿದ್ಲು ನಮ್ಮನ್ನ ನಾವು ಬರ್ತಾ ಇರೋದು, ಶಿ ಡಿಂಟ್ ಇವನ್ ಕೇರ್ ಅಸ್. ಶಿ ವಾಸ್ ನಾಟ್ ಫ್ರಮ್ ದುಬೈ, ಶಿ ವಾಸ್ ಫ್ರಮ್ ಸಮ್ ಅದರ್ ಕಂಟ್ರಿ and we just saw everywhere and we got it. We selected all these items. She had to come avaga because we wanted to select it and we wanted to keep it aside. So adana ನಾವು ನೋಡಿದ್ವಿ, ಸೈಡಿಗೆ ಇಟ್ವಿ. ಅವಳು ಸೈಡ್ ಇಡೋ ತನಕನೂ she was not confirmed ನಾವು ಅದನ್ನ ತಗೊಂತೀವಿ ಅಂತ. ಆಮೇಲೆ then we asked for shoes. ನಮ್ಗೆ ಒಂದ್ ತಲೆನಲ್ಲಿ ಇತ್ತು ಒಂದು ಶೂಸ್ ಬೇಕಾಗಿತ್ತು ಅಲ್ಲಿ ಅಂತ. ಅಲ್ಲಿ ಕೇಳಿದ್ವಿ, we didn't get that shoes in that store. So she said me, give me 1 hour time,
ನಾನು ಅದನ್ನ ತರಿಸ್ತೀನಿ ಅಂತ ಅಂದ್ರು. ಬಟ್ ಐ ಹ್ಯಾಡ್ ಸ್ಪೋಕನ್ ಟು ಒನ್ ಮೋರ್ ಗುಚಿ ಸ್ಟೋರ್ ದಟ್ ಇಸ್ ದೇರ್ ಇನ್ ದುಬೈ ಏರ್ಪೋರ್ಟ್ ನಲ್ಲಿ, ಟರ್ಮಿನಲ್ 3 ನಲ್ಲಿ ಒಂದು ಸ್ಟೋರ್ ಇದೆ ಗುಚಿದು. ಅಲ್ಲಿ ಮಾತಾಡಿದೆ, ಪಾಪ ಅವರು ಅದನ್ನ ತೆಗೆದು ಪ್ಯಾಕ್ ಮಾಡಿ ಎಲ್ಲಾನು ಇಟ್ಟಿದ್ರು. ಸೊ ಮತ್ತೆ ಅವ್ರಿಗೆ ಹೇಳ್ಬಿಟ್ಟು ಇಲ್ಲಿ ಮತ್ತೆ ಹಂಗ್ ಮಾಡೋದ್ ಬೇಡ ಅಂತ ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೊಂಡೆ ಫಸ್ಟ್ ಪ್ಯಾಕ್ ಆಗಿದ್ಯಾ ಏನು ಅಂತ. ಶಿ ಸೈಡ್ ಇಟ್ ವಾಸ್ ಪ್ಯಾಕ್. ಸೊ ಇವ್ರಿಗೆ ಏನಂದ್ರೆ ಬೇಡ ನಮ್ಗೆ ಇವಾಗ ಅದು ವಿಲ್ ಸಿ ಇಟ್ ಫಾರ್ ದ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು then she got so pissed at us saying, I don't know in what language she spoke, I don't know it was Arabic or some other language. She was like okay, and our expressions nalli we got to know that she didn't like what we said, and we couldn't wait for 1 hour. ಅಲ್ಲಿ ಸುಮ್ನೆ ಕುತ್ಕೊಂಡು ಏನ್ ಮಾಡೋಣ ಗುಚಿ ಸ್ಟೋರ್ ನಲ್ಲಿ 1 hour, ಅಥವಾ in the mall ಏನ್ ಮಾಡೋಣ. that was our last store ನಾವು ಹೋಗಿದ್ದು ಅಲ್ಲಿಗೆ. it was already 10:30 I guess. ಸೊ ಹೊರಡ್ಬೇಕಾಗಿತ್ತು ನಾವು ನಮ್ಮ ರೂಮಿಗೆ. ಸೊ ಹಿಂಗಾಯ್ತು. ಅಂಡ್ ಫೈನಲಿ ವೆನ್ ವಿ ಗಾಟ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಐ ಗಾಟ್ ಅ ಪರ್ಫ್ಯೂಮ್ ದೇರ್. ಅಂಡ್ ನಂದು ಟೀ ಶರ್ಟ್ ತಗೊಂಡ್ರಿ ಗುಚಿ ಸ್ಟೋರ್ ನಲ್ಲಿ, ವಿಚ್ ಐ ವಾಂಟೆಡ್ ಫಾರ್ ಮೈ ಬರ್ಡೇ ಈ ವರ್ಷ. ಅಂಡ್ ಇದಿಷ್ಟು ತಗೊಂಡಿದ್ದಕ್ಕೆ ಶಿ ವಾಸ್ ಸೋ ಹ್ಯಾಪಿ. ಅಂಡ್ ಲೇಟ್ ಎಲ್ಲ ಆಗಿ ಬಿಲ್ ಮಾಡ್ಸೋ ಅಷ್ಟೊತ್ತಿಗೆ ನಮ್ ಹಿಂದಿಂದೇನೆ ಇದ್ರು. ಅಂಡ್ ಶಿ ವಾಸ್ ಲೈಕ್, ನನ್ ಮಗಳು ನಿಮ್ ಮಗಳ ಏಜ್ ಏನೇನೆ, ಶಿ ಸೋ ಕ್ಯೂಟ್, ಶಿ ಸೋ ಪ್ರಿಟಿ, ಥ್ಯಾಂಕ್ಸ್, ಕಮ್ ಅಗೇನ್, ಹಿಂಗೆಲ್ಲ ಮಾತಾಡ್ತಾ ಶುರು ಮಾಡಿದ್ರು. ಸೊ ಬೇಸಿಕಲಿ ಏನ್ ತಗೊಂತೀವಿ ಅಥವಾ ಐ ಡೋಂಟ್ ನೋ ಎಲ್ಲಿಂದ ಬರ್ತೀವಿ ಅಥವಾ ಏನ್ ತಗೊಂತೀವಿ ಅಂತ ಡಿಪೆಂಡ್ ಆಗುತ್ತೆ ಕೆಲವು ಜನದ ಆಟಿಟ್ಯೂಡ್ ಅಂತ ನನಗ್ ಅನ್ಸುತ್ತೆ. And this happened for us in Dubai for the first time, and it was good. It was good to see her face later when we got everything. ಮುಖಕ್ಕೆ ಚೆನ್ನಾಗ್ ಅನಿಸ್ತು ನಮ್ಗೆ ಆ ಮುಖ ನೋಡಿ. And this was about Michael Kors and the story of, and some small story of Dubai. That was about Michael Kors. And the next bag I'm going to show you is the biggest of all my bags. ಇದರದ್ದು ಡಸ್ಟ್ ಬ್ಯಾಗ್ ಹಿಂಗಿದೆ ನೋಡೋದಿಕ್ಕೆ. ಅಂಡ್ ಇಟ್ ಇಸ್ ಸೋ ಬಿಗ್ ಡಸ್ಟ್ ಬ್ಯಾಗು. ಇದಕ್ ಬಂದಿದ್ದೆ ಡಬ್ಬಿ ಅಂತೂ ಇನ್ನು ಸಿಕ್ಕಾಪಟ್ಟೆ ದೊಡ್ಡ ಡಬ್ಬಿ, ರಟ್ಟೆ ಡಬ್ಬಿ ತರ ಒಳ್ಳೆ. ಅದನ್ನ ನಾನು ತೆಗೆದು ಬೇರೆದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದಿಸ್ ಇಸ್ ದ ಬ್ಯಾಗ್, ಮೈ ಬರ್ಡೇ ಗಿಫ್ಟ್ ಫ್ರಮ್ ಲಾಸ್ಟ್ ಇಯರ್. ಇದು ದಿಸ್ ಇಸ್ ಅ ಬ್ರ್ಯಾಂಡ್ ಕಾಲ್ಡ್ ಬರ್ಬೆರಿ. ಇದು ಇಂಡಿಯಾನಲ್ಲೇ ತಗೊಂಡಿದ್ದು, ಬೆಂಗಳೂರು UB ಸಿಟಿನಲ್ಲಿ ಬರ್ಬೆರಿ ಸ್ಟೋರ್ ಇದೆ, ಅಲ್ಲಿ ತಗೊಂಡಿದ್ದು ಈ ಬ್ಯಾಗ್ ನ. ದಿಸ್ ಇಸ್ ಲಾರ್ಜ್ ಟೋಟ್ ಬ್ಯಾಗ್. ಇದ್ರಲ್ಲೂ 3 ಸೈಜಸ್ ಇದೆ, ವಿಚ್ ಇಸ್ ಸ್ಮಾಲ್ ಅಂದ್ರೆ ತುಂಬಾ ಸ್ಮಾಲ್ ಏನಲ್ಲ. ಇದಕ್ಕೆ ಮೇ ಬಿ ಲೈನ್ ಒಂದು 2 inches ಅಥವಾ 3 inches ಚಿಕ್ಕದು ಒಂದು ಸ್ಮಾಲ್ ಬ್ಯಾಗು. ದಿಸ್ ಇಸ್ ಮೀಡಿಯಂ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಲಾರ್ಜ್ ಅಂದ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ದಿಸ್ ಇಸ್ ವಿತೌಟ್ ಜಿಪ್, ಫುಲ್ ಓಪನ್ ಬ್ಯಾಗ್. ಲೈಕ್ ಏನು ಜಿಪ್ಪು ಏನು ಇಲ್ಲ ಇದರಲ್ಲಿ, ಫುಲ್ ಖಾಲಿ ಇದೆ. ಅಂಡ್ ಇದಕ್ಕೆ ಒಂದು ಸಣ್ಣದೊಂದು ಪೌಚ್ ಅವರೇ ಕೊಡ್ತಾರೆ ಅಲಾಂಗ್ ವಿತ್ ದಿಸ್, ಅಂಡ್ ಇಟ್ ಇಸ್ ಅಟ್ಯಾಚ್ಡ್ ಟು ದಿಸ್. ಯು ಕ್ಯಾನ್ ಕೀಪ್ ಆಲ್ ಯುವರ್ ವ್ಯಾಲ್ಯೂಬಲ್ಸ್ ಇನ್ ದಿಸ್ ಪೌಚ್. ಅಂಡ್ ಇದಕ್ಕೊಂದು ಜಿಪ್ ಇದೆ ಅಷ್ಟೇನೆ. ಇದು ಬೇಸಿಕಲಿ tote bag anta I said you. This is so big that I don't know, maybe a small baby can fit inside this bag. So it is so big bag. I have used this as an airport bag. ನಾವು ಗೋವಾಕ್ ಹೋಗಿದ್ವಿ ಲಾಸ್ಟ್ ಇಯರ್, ಅಲ್ಲಿ ಏರ್ಪೋರ್ಟ್ ಗೆ ತಗೊಂಡ್ ಹೋಗಿದ್ದೆ. ಬಿಕಾಸ್ ಸಣ್ಣ ಪುಟ್ಟದ್ದು ಎಲ್ಲಾರ ಊರಿಗೆ ಹೋಗ್ಬೇಕು ಅಂತ ಅಂದಾಗ ಎಷ್ಟೇ ನಾವು ಪ್ಯಾಕ್ ಮಾಡ್ಕೊಂಡ್ರು ಲಾಸ್ಟ್ ಮೊಮೆಂಟ್ ನಲ್ಲಿ ವಿ ಫರ್ಗೆಟ್ ಸಮಥಿಂಗ್. ಸೊ ಯೂಶಲಿ ಅದಕ್ಕೋಸ್ಕರ ನಾನು ಈ ಬ್ಯಾಗ್ ನ ತಗೊಂಡ್ ಹೋಗ್ತೀನಿ. ಸೊ ದಟ್ ಏನೇನ್ ಅಪ್ಕಾದ್ರೂ ದೊಡ್ಡದೊಂದು ಸೂಟ್ ಕೇಸೋ ಅಥವಾ ಕಿಟ್ಟೋ ತೆಗೆದು ಓಪನ್ ಮಾಡಿ ಅದಕ್ಕೆ ಹಾಕೋದಕ್ಕಿಂತ ಇದ್ರಲ್ಲಿ ಹಾಕೊಂಡ್ ಹೋದ್ರೆ ಅಲ್ಲಿ ಐ ಕ್ಯಾನ್ ಜಸ್ಟ್ ಸಾರ್ಟ್ ಇಟ್ ಔಟ್ ಅಂತ. ಗಿಫ್ಟ್ ಏನೋ ಮಾಡ್ದ, ಇದ್ರ ಜೊತೆಗೆ ಇದನ್ನ ಬಾವಿ ಅಂತ ಕರ್ದ. ಯಾಕಂದ್ರೆ ಇದ್ರಲ್ಲಿ ಏನ್ ಹಾಕಿದ್ರು ಸಿಗಲ್ಲ ಅಂತೆ. ಎಲ್ಲಾ ಹಾಕಿ ಒಟ್ಟಿಗೆ ತುಂಬಿಸ್ಬಿಟ್ಟಿರ್ತೀಯ, ನನಗೆ ಅದ್ರಲ್ಲಿ ಏನು ಹುಡ್ಕಕ್ ಹೇಳ್ಬೇಡ ಅಂತ ಅಂತಾನೆ. ಬಿಕಾಸ್ ಗೋವಾನಲ್ಲಿ ಹಂಗೆ ಆಯ್ತು, ಎಲ್ಲ ಹಾಕಿದ್ದೆ ಇದ್ರಲ್ಲಿ. ಏನೋ ಕೇಳ್ದ, ಅವ್ನ್ ಗಾಗಲ್ಸ್ ಅನ್ಸುತ್ತೆ, ಐ ಗೆಸ್ ಹಿ ಆಸ್ಕ್ಡ್ ಹಿಸ್ ಸನ್ ಗ್ಲಾಸಸ್. ಐ ಸೈಡ್ ನನ್ ಬ್ಯಾಗ್ ಅಲ್ಲಿ ಬರ್ಬರಿ ಬ್ಯಾಗ್ ಅಲ್ಲಿ ಹೋಗಿ ತೆಕ್ಕೋ ಅಂತ ಅಂದೆ. ಓಪನ್ ಮಾಡ್ದ, ಅವ್ನ್ ಗಾಗಲ್ಸ್ ಬಿಟ್ಟು ಬೇರೆದೆಲ್ಲ ಇತ್ತು ಇದ್ರಲ್ಲಿ. ಅಂಡ್ ಲೇಟರ್ ಹಿ ಸೈಡ್, ನಾನ್ ನಿನ್ ಬ್ಯಾಗ್ ಸವಾಸಕ್ಕೆ ಬರಲ್ಲ, ನಾನ್ ನಿನ್ ಬ್ಯಾಗ್ ಮುಟ್ಟಲ್ಲ, ಅದ್ರಲ್ಲಿ ಏನಿದೆ ಅದ್ರಲ್ಲಿ ಏನಿಲ್ಲ ನಿನಗ್ ಗೊತ್ತು, ದಯವಿಟ್ಟು ನೀನೇ ತೆಕ್ಕೊಡು ನನಗೆ ಅಂತ ಹೇಳ್ದ. ಸೊ ಇದು ಅಷ್ಟು ದೊಡ್ಡ ಬ್ಯಾಗು. ಇಂಡಿಯಾ ಐ ಲೈಕ್ ದಿಸ್ ಬ್ಯಾಗ್ ಅ ಲಾಟ್. ಇಲ್ಲ ಇನ್ನೆಲ್ಲೂ ತಗೊಂಡ್ ಹೋಗಿಲ್ಲ ನಾನು. ಗಾಂಧಿ ಬಜಾರ್ಗೆ ಅಂತಾನೆ ಬೇರೆ ಬ್ಯಾಗ್ ಇದೆ, ಈ ಬ್ಯಾಗ್ ಅನ್ನ ನಾನು ಯಾವತ್ತೂ ತಗೊಂಡ್ ಹೋಗಿಲ್ಲ ಗಾಂಧಿ ಬಜಾರ್ಗೆ ಅಂತ. ದಿಸ್ ಇಸ್ ಒನ್ ಆಫ್ ಮೈ
favorite bags because I love the texture of this texture. ತುಂಬಾ ಇಷ್ಟ ನನಗೆ ಇದು material ಏನಿದೆ. I really love it, and this is leather. For today's video, this is my last bag. And ಇದು ಅಲ್ದೇನೆ there are few bags that has no brands or any names on it. ಸುಮ್ನೆ ಇಷ್ಟ ಆಯ್ತಾ, I got it, ಆ ತರ ತಗೊಂಡಿದೀನಿ, ಇಲ್ಲ ಅಂತ ಅಲ್ಲ. Like I took one in Kashmir and ಆ ಥರಾನೇ ಇನ್ನೊಂದು ನನ್ಗೆ ನನ್ನ ಕಸಿನ್ ಗಿಫ್ಟ್ ಮಾಡಿದ್ಲು, ಅದೊಂದು ಸ್ಲಿಂಗ್ ಬ್ಯಾಗ್ ಇದೆ. ಆಮೇಲೆ ಇನ್ನೊಂದು I got a gift from another friend. It's a full white bag, and they do not have. No, I'm not telling I shouldn't show that without brand. Though illa andre video ne madala ಆ ಥರ ಅಲ್ಲ. ಈ ವಿಡಿಯೋಗೆ I felt all the main bags that I had, all the main luxury bags that I had, I showed. In future, next video by chance ಎಲ್ಲರಿಗೂ ಇಷ್ಟ ಆಗಿ, and if you people tell me ನಾನು ಆ ವಿಡಿಯೋಗಳನ್ನು ಮಾಡಬೇಕು, ಆ ಬ್ಯಾಗ್ ಇಂದೂ ವಿಡಿಯೋ ಮಾಡ್ಬೇಕಂತ ಅಂದ್ರೆ I'll definitely make another video of those bags also, which I don't use it much because I have all these bags and ಇನ್ ಯಾವಾಗ ಯೂಸ್ ಮಾಡ್ಬೇಕಂತ ಹೇಳಿ ಇದ್ರಲ್ಲೇ ನಾನು ಎಷ್ಟೊಂದು ಯೂಸ್ ಮಾಡಿಲ್ಲ ಅಂತ ಅನ್ಕೊಂತೀನಿ. ಸೊ I have kept it inside, ಅದನ್ನ ಹಂಗೆ ಇಟ್ಟಿದ್ದೀನಿ. ಐ ನೋ ಅದನ್ನು ಯೂಸ್ ಮಾಡ್ಬೇಕಂತ. I'll definitely use it, and let me know if I want to make another video of my bag collections. It is, I know, as you people suggest, I'll do it. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ನನ್ನ ಬ್ಯಾಗ್ ಕಲೆಕ್ಷನ್ಸ್ ಪಾರ್ಟ್ 2 ವಿಡಿಯೋ. ಅಂಡ್ ಇನ್ನೂ ಸ್ವಲ್ಪ ಬ್ಯಾಗ್ಸ್ ಗಳಿದೆ, ಆ ಬ್ಯಾಗ್ ಗಳದ್ದು ವಿಡಿಯೋ ಮಾಡ್ಬೇಕು ಅಂತ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನೋಡ್ತೀನಿ ಅದು ಮಾಡಕ್ ಆಗತ್ತಾ ಅಂತ. ಐ ವಿಲ್ ಡೆಫಿನೆಟ್ಲಿ ಡೂ ಅನದರ್ ವಿಡಿಯೋ ಫಾರ್ ದೋಸ್ ಬ್ಯಾಗ್ಸ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ. ಏನಾರ ಸಜೆಷನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.